ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಸಾಯುತ್ತಿರುವಂತಹ ಗುಲಾಬಿ ಗಿಡವನ್ನು ಪುನಃ ರೀಪಾಟಿಂಗ್ ಮಾಡಿ ನಾವು ಆ ಗಿಡವನ್ನು ಯಾವ ರೀತಿಯಾಗಿ ಬದುಕಿಸ್ಕೊಳ್ಬಹುದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ಆಗಿ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಡಿ. ಕೆಲವೊಮ್ಮೆ ನಾವು ಪಾಟಲ್ಲಿ ನೆಟ್ಕೊಂಡಿರುವಂತಹ ಗಿಡಗಳು ಹಲವಾರು ಕಾರಣಗಳಿಂದಾಗಿ ಸತ್ತು ಹೋಗ್ತವೆ. ಒಂದೊಂದು ಸಲ ತುಂಬ ಹೂಗಳನ್ನು ಬಿಡುತ್ತಾ ಇರುವಂತಹ ಗಿಡಗಳು ಕೂಡ ಸತ್ತು ಹೋಗ್ತವೆ. ಅದೇ ರೀತಿ ನನ್ನ ಒಂದು ಗುಲಾಬಿ ಗಿಡ ಸಾಯುವಂತಹ ಸ್ಟೇಜ್ನಲ್ಲಿದೆ. ಅದನ್ನು ಈಗ ನಾನು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಕೆಲವೊಮ್ಮೆ ನಾವು ಈ ರೀತಿಯಾಗಿ ಗಿಡವನ್ನು ಬೇರೆ ಪಾಟಿಗೆ ಶಿಫ್ಟ್ ಮಾಡಿದರೂ ಕೂಡ ಗಿಡ ಬದುಕುವುದಿಲ್ಲ. ಆದರೆ ಕೆಲವೊಮ್ಮೆ ಬದುಕುವಂತಹ ಚಾನ್ಸಸ್ ಜಾಸ್ತಿ ಇರ್ತದೆ. ಇದರಲ್ಲಿರುವ ಎಲ್ಲ ಮಣ್ಣನ್ನು ಈಗ ನಾನು ತೆಗಿತಾ ಇದ್ದೀನಿ. ಈ ಗಿಡದಲ್ಲಿ ನೋಡಿ ಎಲ್ಲ ಎಲೆಗಳು ಉದುರಿ ಹೋಗಿವೆ. ಈ ಥರ ಎಲೆಗಳೆಲ್ಲ ಉದುರಿ ಹೋಗಿರುವಂಥ ಟೈಮಲ್ಲಿ ಗಿಡ ಸಾಯುವಂತಹ ಸ್ಟೇಜ್ನಲ್ಲಿ ನಾವು ಇದನ್ನು ರೀಪಾಟಿಂಗ್ ಮಾಡಿ ಬದುಕಿಸುವಂತಹ ಚಾನ್ಸಸ್ ಜಾಸ್ತಿ ಇರುತ್ತದೆ. ಹಾಗೆ ಕೆಲವೊಮ್ಮೆ ಗಿಡ ಬಾರದೆಯೂ ಇರಬಹುದು. ಇದು ನಾನು ಕಟಿಂಗಿನಿಂದ ಹಾಕಿಕೊಂಡಿರುವಂತಹ ಗಿಡ. ಈ ಗಿಡ 1 ವರ್ಷದ ತನಕ ಚೆನ್ನಾಗಿ ಹೂ ಬಿಡ್ತಾ ಇತ್ತು. ಆದರೆ ಸಡನ್ನಾಗಿ ಈಗ ಸಾಯುವಂತಹ ಸ್ಟೇಜ್ನಲ್ಲಿದೆ. ಅದನ್ನು ಈಗ ನಾವು ಮಣ್ಣನ್ನೆಲ್ಲ ಬಿಡಿಸಿ ನೋಡಿದರೆ ನಮಗೆ ಗೊತ್ತಾಗುತ್ತೆ ಬೇರಿನಲ್ಲಿ ಏನಾದರೂ ಕೊಳೆ ರೋಗ ಬಂದಿದೆಯಾ ಅಥವಾ ಬೇರಿಗೆ ಏನಾದರೂ ಪೆಟ್ಟಾಗಿ ಗಿಡ ಸಾಯ್ತಾ ಇದೆಯಾ ಅಂತ ನೋಡ್ಬೋದು. ಇದರಲ್ಲಿ ಈಗ ಬೇರುಗಳಲ್ಲಿ ಕೆಲವೊಂದು ಬೇರುಗಳು ಕಪ್ಪಾಗಿದೆ, ಹಾಗೆ ಗಿಡದ ಬುಡ ಸಮೇತ ಕಪ್ಪಾಗಿದೆ ನೋಡಿ. ಇದನ್ನೀಗ ಕ್ಲೀನಾಗಿ ಒಂದು ಸಲ ನೀರಲ್ಲಿ ತೊಳ್ಕೊಳ್ಬೇಕು. ನೋಡಿ, ಈ ಥರ ಕ್ಲೀನಾಗಿ ನೀರಲ್ಲಿ ತೊಳ್ಕೊಂಡ ನಂತರ ಗಿಡದಲ್ಲಿ ಏನಾಗಿದೆ, ಬೇರುಗಳಲ್ಲಿ ಏನಾಗಿದೆ ಅಂತ ನಾವು ನೋಡ್ಬೋದು. ಗಿಡದ ಬುಡದಲ್ಲಿ ನೋಡಿ ಕಪ್ಪಾಗಿದೆ. ಈಗ ನಾನು ಇದರಲ್ಲಿ ಕೆಲವೊಂದು ಕಪ್ಪಾಗಿರುವ ಕಡ್ಡಿಗಳನ್ನೆಲ್ಲ ಕಟ್ ಮಾಡಿ ತಗೊಳ್ತೀನಿ. ಹಾಗೆಯೇ ಬೇರುಗಳಲ್ಲಿ ಕೆಲವೊಂದು ಬೇರುಗಳೆಲ್ಲ ಕಪ್ಪಾಗಿ ಹೋಗಿದೆ. ಆ ಬೇರುಗಳನ್ನು ಕೂಡ ಕಟ್ ಮಾಡಿ ತಗೊಳ್ತೀನಿ. ಹೆಲ್ದಿಯಾಗಿರುವ ಬೇರುಗಳನ್ನು ಮಾತ್ರ ಬಿಟ್ಕೊಳ್ತೀನಿ. ಹೀಗೆ ಕಪ್ಪಾಗಿರುವ ಕಡ್ಡಿಗಳನ್ನೆಲ್ಲ ನಾವು ತೆಗೆದಾದ ಮೇಲೆ ಗಿಡ ಚಿಗುರು ಬರುವಾಗ ಹೊಸ ಚಿಗುರುಗಳು ಬೇಗನೆ ಚಿಗುರುಗಳು ಬರ್ತವೆ. ಅದಕ್ಕೋಸ್ಕರ ಕಪ್ಪಾಗಿರುವಂತಹ ಎಲ್ಲ ಕಡ್ಡಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದೇ ಪಾಟನ್ನು ಕೂಡ ಕ್ಲೀನ್ ಮಾಡಿ ತೊಳ್ಕೊಂಡ್ಬಿಟ್ಟು ಡ್ರೈನೇಜ್ ಹೋಲ್ಗಳಿಗೆ ಹೆಂಚಿನ ಪೀಸ್ಗಳಿಂದ ಮುಚ್ಚಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ನಾನು 2 ವಸ್ತುಗಳನ್ನು ಹಾಕ್ತಾಯಿದ್ದೀನಿ. ಮಣ್ಣು ಮತ್ತು ಕೌಡನ್ ಕಾಂಪೋಸ್ಟ್ ಅಂದರೆ ಸಗಣಿ ಗೊಬ್ಬರವನ್ನು ಮಾತ್ರ ಹಾಕ್ತಾಯಿದ್ದೀನಿ, ಬೇರೆ ಏನನ್ನು ಮಿಕ್ಸ್ ಮಾಡ್ತಾ ಇಲ್ಲ. ಈ ಥರ ಸಾಯುತ್ತಿರುವಂತಹ ಗಿಡವನ್ನು ನಾವು ರೀಪಾಟಿಂಗ್ ಮಾಡಿಕೊಳ್ಳುವಾಗ ಕಾಂಪೋಸ್ಟನ್ನು ಆದಷ್ಟು ಕಡಿಮೆ ಹಾಕ್ಕೊಳ್ಬೇಕು. ಮಣ್ಣನ್ನು 3/4 ಅಂಶ ಹಾಕ್ಕೊಂಡ್ರೆ ಕಾಂಪೋಸ್ಟನ್ನು 1/4 ಭಾಗ ಆಗುವಷ್ಟು ಮಾತ್ರ ಹಾಕ್ಕೊಂಡ್ರೆ ಸಾಕಾಗ್ತದೆ. ನಾನಿಲ್ಲಿ ಸ್ವಲ್ಪ ಕಾಂಪೋಸ್ಟನ್ನು 1-2 ಲೇಯರ್ನಷ್ಟು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ನೆಟ್ಕೊಂಡು ಆದಮೇಲೆ ಈ ಥರ ಒಂದು ಸಲ ಫುಲ್ ನೀರನ್ನು ಹಾಕಿಬಿಡಬೇಕು. ಡ್ರೈನೇಜ್ ಹೋಲಿಂದ ನೀರು ಹೊರಗೆ ಹೋಗುವ ತನಕ ಫುಲ್ ನೀರನ್ನು ಹಾಕ್ಕೊಳ್ಬೇಕು. ಆಮೇಲೆ ಮತ್ತೆ 1 ವಾರದ ತನಕ ನೀರನ್ನು ಹಾಕಲಿಕ್ಕೆ ಹೋಗಬಾರ್ದು.
ಹೀಗೆ ನೆಟ್ಕೊಂಡಿರುವಂತಹ ಗಿಡವನ್ನು 15 ದಿವಸಗಳ ಕಾಲ ನೆರಳಿನಲ್ಲೇ ಇಡಬೇಕು. ಬಿಸಿಲು ಬೀಳುವಂತಹ ಪ್ಲೇಸ್ನಲ್ಲಿ ಇಟ್ಕೊಳ್ಬಾರ್ದು. ಆಮೇಲೆ ಚಿಗುರು ಬಂದ ನಂತರ ಮತ್ತೆ 15 ದಿವಸದ ನಂತರ ಸ್ವಲ್ಪ ಬಿಸಿಲು ಬೀಳುವಂತಹ ಪ್ಲೇಸ್ನಲ್ಲಿ ಇಟ್ಕೊಳ್ಬಹುದು. ನೋಡಿ, ಈಗ ಅದೇ ಗಿಡ 1 ವಾರದ ನಂತರ ಹೇಗೆ ಹೊಸ ಹೊಸ ಚಿಗುರುಗಳು ಬಂದಿದೆ ಅಂತ. ಸತ್ತೇ ಹೋದಂತಿರುವ ಗಿಡವನ್ನು ಯಾವ ಥರ ರೀಪಾಟಿಂಗ್ ಮಾಡಿ ಉಳಿಸ್ಕೊಳ್ಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೇನೆ. ನೋಡಿ, ಒಂದು 5-6 ಹೊಸ ಚಿಗುರುಗಳು ಬಂದಿವೆ. ಇನ್ನೂ ಕೂಡ ಚಿಗುರುಗಳು ಬರ್ತಾ ಇವೆ. ಎಲ್ಲ ಚಿಕ್ಕ ಚಿಕ್ಕದಾಗಿ ಬರ್ತಾ ಇವೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸಾಯುತ್ತಿರುವಂತಹ ಗಿಡವನ್ನು ಕೂಡ ನಾವು ರೀಪಾಟಿಂಗ್ ಮಾಡಿ ಹೇಗೆ ಬದುಕಿಸ್ಕೊಳ್ಬಹುದು ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.